ನೋಡಿ, ಇವತ್ತು ಬಿ ಜೆ ಪಿಯವರದ್ದು ಪ್ರಫಗಂಡ ಏನು, ತಾವು ಮಾತ್ರ ಮಹಿಳಾ ಮೀಸಲಾತಿ ಅಂದರೆ 33% ಚುನಾವಣೆಗಳಲ್ಲಿ ಮೀಸಲಾತಿ ಜಾರಿಗೆ ತರುವಂಥದ್ರ ಪರ, ಉಳಿದವರೆಲ್ಲರೂ ವಿರೋಧ ಹೇಳುವಂಥದ್ದು ಅವರ ಪ್ರಫಗಂಡ. ಓಕೆ ಸ್ವಾಮಿ, ಈ ಪರಿಕಲ್ಪನೆಯನ್ನು ಜಾರಿಗೆ ತಂದದ್ದು ಮೊದಲು ಕಾಂಗ್ರೆಸ್. 30% ಮಹಿಳೆಯರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಅವಕಾಶ ಮಾಡಿಕೊಟ್ಟು ಆ ದ್ವಾರವನ್ನು ತೆಗೆದದ್ದೇ ಕಾಂಗ್ರೆಸ್. 23ರಲ್ಲಿ ಅದಕ್ಕೆ ಮಹಿಳಾ ಮೀಸಲಾತಿ ಕಾಯ್ದೆ ಜಾರಿಗೆ ಆಗಿದೆ, ಇದು ಬಿಲ್ ಪಾಸ್ ಆಗಿದೆ, ಅದಕ್ಕೆ ಸಪೋರ್ಟ್ ಮಾಡಿದ್ದು ಕಾಂಗ್ರೆಸ್ ಬಿ ಜೆ ಪಿಯವರಿಗೆ ಸರ್ಕಾರ ಇರುವಾಗ. ಮಹಿಳಾ ದೌರ್ಜನ್ಯ ವಿರೋಧಿ ಕಾಯ್ದೆಯನ್ನು ತಂದದ್ದು ಕಾಂಗ್ರೆಸ್. ವರದಕ್ಷಿಣೆ ವಿರೋಧಿ ಕಾನೂನು ತಂದದ್ದು ಕಾಂಗ್ರೆಸ್. ಆಮೇಲೆ ನಿಮ್ಮ ಉದ್ಯೋಗದ ಸ್ಥಳಗಳಲ್ಲಿ ಮಹಿಳೆಯರ ಶೋಷಣೆಯ ವಿರುದ್ಧ ಕಾನೂನು ತಂದದ್ದು ಕಾಂಗ್ರೆಸ್. ಇಂಥ ಬೇಕಾದಷ್ಟು ಕಾನೂನುಗಳನ್ನು ತಂದ ಕಾಂಗ್ರೆಸ್ಸನ್ನು ನೀವು ಮಹಿಳಾ ವಿರೋಧಿ ಅಂತ ಪ್ರೆಸೆಂಟ್ ಮಾಡ್ತೀರಿ. ಜನರಿಗೆ ಅರ್ಥ ಆಗ್ತದೆ ಬಿಡಿ, ಒಂದಲ್ಲ ಎರಡಲ್ಲ, ಅಂತಹ 6-8 ಕಾನೂನುಗಳು ಇದೆ. ಈಗ ನೀವು ಈಗಾಗಲೇ ಅದರ ಬಗ್ಗೆ ಕೇಳಿರ್ತೀರಿ ಸಾಕಷ್ಟು. ಈಗ ನನ್ನ ಪ್ರಶ್ನೆ ಅದಲ್ಲ, ನೀವು ಉಳಿದವರೆಲ್ಲ ಮಹಿಳಾ ವಿರೋಧಿಗಳು, ನೀವು ಮಾತ್ರ ಮಹಿಳೆಯರ ಪರ ಅಲ್ವಾ? ಹಾಗಿದ್ರೆ ವೈ ಯು ಆರ್ ವೇಟಿಂಗ್ ಫಾರ್ ದ ಬಿಲ್? 2014ರಲ್ಲಿ ಮೋದಿ ಸರ್ಕಾರ ಬಂತು. ನೀವು 2014 ನಂತರ 2 ಸಾರಿ ನಿಮಗೆ ಫುಲ್ ಮೆಜಾರಿಟಿ ಇತ್ತು. ಆವಾಗ ನೀವು ಅದನ್ನು ಜಾರಿಗೆ ತರ್ಬೋದಿತ್ತು, ಅದು ತರಲಿಲ್ಲ. ಎರಡನೇದು, ನಿಮ್ಮ ಸರ್ಕಾರ ರಾಜ್ಯಗಳಲ್ಲಿ 20 ರಾಜ್ಯಗಳಲ್ಲಿ ಇರುವಾಗ ನೀವು ಯಾಕೆ ಮಹಿಳೆಯರಿಗೆ ಸೀಟು ಕೊಡ್ತಾ ಇಲ್ಲ? ನೀವು 20 ರಾಜ್ಯಗಳಲ್ಲಿದ್ದೀರಿ, 33% ಮುಖ್ಯಮಂತ್ರಿಗಳನ್ನು ಮಹಿಳೆಯರನ್ನ ಮಾಡಿ ಯಾಕೆ ಕಾನೂನು ಯಾಕೆ ಬೇಕು ಸರ್? ನಿಮ್ಮ ರಾಜ್ಯಪಾಲರುಗಳನ್ನು ಕೆಲವು ಮಹಿಳೆಯರನ್ನ ಮಾಡಿ, ರಾಜ್ಯಸಭೆಗೆ ಮಾಡಿ. ನಾಡ್ದು ಕರ್ನಾಟಕದಲ್ಲಿ ದೇವೇಗೌಡರು ಸೀಟ್ ಖಾಲಿ ಆಗ್ತದೆ, ಅಲ್ಲಿಂದನೇ ಪ್ರಾರಂಭ ಆಗಲಿ, ಮಹಿಳೆಯರನ್ನು ಮಾಡಿ. ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಖಾಲಿ ಉಂಟು, ಮಹಿಳೆಯರನ್ನು ಮಾಡಿ. ನಿಮ್ಮ ರಾಜ್ಯಾಧ್ಯಕ್ಷರುಗಳನ್ನು ಕೆಲವು ಕಡೆ ಅದನ್ನು ಮಾಡಿ. ಯಾರು ಬೇಡ ಹೇಳಿದ್ದಾರೆ? ನಿಮಗೆ ನಿಜವಾಗಿಯೂ ಪ್ರಾಮಾಣಿಕವಾಗಿ ನಿಮಗೆ ಕಳಕಳಿ ಹೇಳುವುದು ಇದ್ದರೆ, BJP ರಾಷ್ಟ್ರೀಯ ಏನು ಸಮಿತಿ ಇದೆ, ನ್ಯಾಷನಲ್ ಕಮಿಟಿ, ಎಕ್ಸಿಕ್ಯೂಟಿವ್ ಕಮಿಟಿ ಇದೆ, ಅವರು 1 ಲೈನ್ ರೆಸೊಲ್ಯೂಷನ್ ಮಾಡಿ. ನೀವು ನಿಜವಾಗಿಯೂ ನೀವು ಮಹಿಳೆಯರ ಪರ ಇದ್ದೀರಿ ಅಂತಂದರೆ ಏನು, ಇನ್ನು ಮುಂದೆ ಬರತಕ್ಕಂಥ ಎಲ್ಲ ಚುನಾವಣೆ ಮತ್ತು ನಾಮಿನೇಷನ್ಗಳಲ್ಲಿ ಭಾರತೀಯ ಜನತಾ ಪಕ್ಷವು 33% ಮಹಿಳೆಯರಿಗೆ ಸ್ಥಾನವನ್ನು ಮೀಸಲಾಗಿಡುತ್ತದೆ ಡಿಕ್ಲೇರ್ ಮಾಡಿ ಬಿ ಫಾರ್ಮ್ ಕೊಡಿ. ಆಗ ಎಲ್ಲ ಪಕ್ಷಗಳು ಅದನ್ನು ಅನುಕರಣೆ ಮಾಡಬೇಕಾಗ್ತದೆ. ಇಟ್ ವಿಲ್ ಬಿ ಇನ್ಸ್ಪಿರೇಷನ್ ನಾಟ್ ಓನ್ಲಿ ಫಾರ್ ದ ನೇಷನ್, ಇಟ್ ವಿಲ್ ಬಿ ಇನ್ಸ್ಪಿರೇಷನ್ ಫಾರ್ ದ ಹೋಲ್ ವರ್ಲ್ಡ್. ಮಹಿಳಾ ಹಕ್ಕಿನ ಬಗ್ಗೆ ಅದ್ಭುತ ಸಾಧನೆ ಮಾಡಿದೆ ಅಂತ ನಿಮಗಲ್ಲೂ ಕ್ರೆಡಿಟ್ ಬರೋದು. ಮಾಡಿಯಪ್ಪ. ನೀವು ವೆಸ್ಟ್ ಬೆಂಗಾಲಲ್ಲಿ ಮೊನ್ನೆ ಈಗ ಕೊಟ್ಟಿರೋದು 5 ಸೀಟು ಸ್ವಾಮಿ ಮಹಿಳೆಯರಿಗೆ. ದೀದಿಯವರು ಕೊಟ್ಟದ್ದು 55 ಸೀಟು. ನಿಮ್ಮಲ್ಲಿ ಇರೋದು 7 ಕ್ಯಾಬಿನೆಟ್ ಮಿನಿಸ್ಟ್ರುಗಳು. ಯಾರ ಹತ್ರ ಹೇಳುವುದು ಇದನ್ನೆಲ್ಲ? ಒಂದು ಸುಳ್ಳು ಪ್ರಪಗಾಂಡ ಮಾಡುವಾಗ ಕೂಡ ಒಂದು ಕನಿಷ್ಠವಾದಂತಹ ಎಥಿಕ್ಸ್ ಬೇಕು. ರಾಜಕೀಯ ಮಾಡಿ ಆ ಎಥಿಕ್ಸನ್ನು ಸಂಪೂರ್ಣ ಬಿಟ್ಟು ರಾಜಕೀಯ ಕೇಳಿಬೇಡಿ. ಪಾಸಾದ ಕಾನೂನನ್ನು ಪಾಸಾಗಲಿಲ್ಲ ಅಂತ ಹೇಳಿಕೊಂಡು ತಿರುಗ್ತಿರಲ್ಲ, ಅದಕ್ಕೆ ಇಷ್ಟೇ. ಲೆಟ್ BJP ಪಾಸ್ ಎ ರೆಸೊಲ್ಯೂಷನ್ ಸ್ಟೇಟಿಂಗ್ ದಟ್ 33% reservation will be for the woman. ನೀವು ಮಾಡಿ, ಮಹಿಳೆಯರಿಗೆ 33% ನಾವು ಡಿಕ್ಲೇರ್ ಮಾಡ್ಕೊಳ್ಳಿ, ಸೀಟ್ ಕೊಡಿ, ಬಿ ಫಾರ್ಮ್ ಕೊಡಿ, ಉಳಿದ ಎಲ್ಲ ಪಕ್ಷಗಳು ನಿಮ್ಮ ದಾರಿದೀಪ ಆಗಿ ಅಂತೇಳಿ ನಾನು ಕೇಳಿಕೊಂಡು ಇಷ್ಟು. ಧನ್ಯವಾದ.